ತಮಿಳುನಾಡಿನಲ್ಲಿ ಇದ್ದೀರಾ, ಕೇರಳದಲ್ಲಿದ್ದೀರಾ, ನಾರ್ತ್ ಈಸ್ಟ್ ಅಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಕಾಂಗ್ರೆಸ್ ಮಧ್ಯಪ್ರದೇಶದಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಗುಜರಾತ್ ನಲ್ಲೂ ಕೂಡ ಎಷ್ಟು ಜನಕ್ಕೆ ಆಪರೇಷನ್ ಕಮಲ ಮಾಡಿ ತಗೊಂಡಿದ್ರೆ ನೋಡಿದ್ರಿ. ನಿಮ್ ಯೋಗ್ಯತೆಗೆ ಕರ್ನಾಟಕದಲ್ಲಿ ಒಂದ್ಸರಿ ಬಿಜೆಪಿ ಬರಕ್ ಸಾಧ್ಯ ಆಗಿಲ್ಲ. ಸ್ವಲ್ಪ ಮೇಲೆ ನೀವು ಮಾತಾಡ್ತಾ ಇದ್ದೀರಾ. ನಾನು ಈ ಸರ್ಕಾರ ಡಬಲ್ ಇಂಜಿನ್ ಮಾತಾಡ್ತಾ ಇದೆ. ಈ ಸರ್ಕಾರ ಇದ್ರ ಬಗ್ಗೆ ಲೋಕಸಭಾ ಏನಾಯ್ತು, ಇದು ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನೋಡ್ಕೊಂಡ್ರೆ ಪ್ರತಿಪಕ್ಷ ಸ್ಥಾನ ಗೊತ್ತಾಗ್ತದೆ. ಇಲ್ಲೇ ಅಲ್ಲ ಪ್ರತಿಪಕ್ಷದ ಪ್ರತಿಪಕ್ಷ ಸ್ಥಾನನೂ ಏಕ್ದಮ್ ಅಲ್ಲ. ಈ ಬಾರಿ ಬಿಡಿ ಸ್ವಲ್ಪ ಎಲ್ಲ ಪರಿಸ್ಥಿತಿಗೆ ಯಾವ ಮುಖ ಇಟ್ಕೊಂಡು ಮಾತಾಡ್ತೀರಾ? ಇವತ್ತು ರೀಜನಲ್ ಪಾರ್ಟಿ ಆಗ್ಬಿಟ್ಟಿದ್ದೀರಾ ನೀವು. ನೋ ಮೋರ್ ಯುವರ್ ನ್ಯಾಷನಲ್ ಪಾರ್ಟಿ, ರೀಜನಲ್ ಪಾರ್ಟಿ. ತೆಲಂಗಾಣದಲ್ಲಿ ಇದ್ದೀರಾ, ಮಹಾರಾಷ್ಟ್ರದಲ್ಲಿ ಏಕಸಾಥ್ ಶಿಂದೆ ಬಿಟ್ರೆ ಇಲ್ಲ, ತಮಿಳುನಾಡಿನಲ್ಲಿ ಇದ್ದೀರಾ, ಯಾವ ಪರಿಸ್ಥಿತಿಯಲ್ಲಿ ನಾರ್ತ್ ಈಸ್ಟ್ ಅಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಕಾಂಗ್ರೆಸ್ ಮಧ್ಯಪ್ರದೇಶದಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಗುಜರಾತ್ ನಲ್ಲೂ ಕೂಡ ಎಷ್ಟು ಜನಕ್ಕೆ ಆಪರೇಷನ್ ಕಮಲ ಮಾಡಿ ತಗೊಂಡಿದ್ರೆ ನೋಡಿದ್ರಿ. ನಿಮ್ ಯೋಗ್ಯತೆಗೆ ಕರ್ನಾಟಕದಲ್ಲಿ ಒಂದ್ಸರಿ ಬಿಜೆಪಿ ಬರಕ್ ಸಾಧ್ಯ ಆಗಿಲ್ಲ. ಸ್ವಲ್ಪ ಮೇಲೆ ನೀವು ಮಾತಾಡ್ತಾ ಇದ್ದೀರಾ. ವರ್ಷ ಕೇಂದ್ರದಲ್ಲಿ ನೀವು ಕೂತ್ಕೊಳ್ಳಿ. ಇಲ್ಲ ಅದಕ್ಕೆ ಸಾಧನೆ ಮಾಡಿ ಇಲ್ಲಿ ನೋಡಿ ಏನ್ ಸ್ವೀಟ್ ಗೆದ್ದಿದ್ದೀರಾ ಅಷ್ಟೇ ಬಿಡಿ. ನಿಮ್ಮ ಮೋದಿ ಗುಣಗಾನ ಮಾಡ್ಬಿಟ್ಟು ಇಲ್ಲ ಅಂತಾರೆ ನಮಗೆ. ಹೇಳ್ರಿ ಅದಕ್ಕೆ ಏನಾಯ್ತು? ಬಹಳ ನಾನು ಈ ಸರ್ಕಾರ ಡಬಲ್ ಇಂಜಿನ್ ಮಾತಾಡ್ತಾ ಇದೆ. ಈ ಸರ್ಕಾರ ಇದ್ರ ಬಗ್ಗೆ ಈ ಸರ್ಕಾರ ಈ ಸರ್ಕಾರ ಮುಗಿಸ್ರಿ. ಖರ್ಗೆ ಅವರೇ ಜಾಸ್ತಿ ಮಾತಾಡ್ಬೇಕು ಇವಾಗ, ಸ್ವಲ್ಪ ಜಾಸ್ತಿ ಅದಕ್ಕೆ ನನ್ನ ಹೆಸರು ತಗೊಂಡಿದ್ದೀರಾ, ಎದ್ದಿಲ್ಲ. ಯಾಕಂದ್ರೆ ಗವರ್ನರ್ ಬಗ್ಗೆ ಹೇಳ್ತಾ ಇದ್ರಿ, ನಮ್ಮ ಯಾವ್ದು ಯೂನಿವರ್ಸಿಟಿ ಬಗ್ಗೆ ಹೇಳ್ತಾ ಇದ್ರಿ. ಯುಪಿ ನಲ್ಲೂ ಹಂಗೆ ಇದೆ, ಗುಜರಾತ್ ಅಲ್ಲಿ ಹಂಗಿದೆ, ಮಹಾರಾಷ್ಟ್ರದಲ್ಲಿದೆ. ಖುಷಿ ಪಡ್ಬೇಕು. ಅದಕ್ಕೆ ನಾನು ಖುಷಿನ ವ್ಯಕ್ತಪಡಿಸ್ತಾ ಇದ್ದೀನಿ. ಹೋಗಕ್ಕೂ ಕಾಯಲ್ಲ ನೀವು. ಸನ್ಮಾನ್ಯ ಅಧ್ಯಕ್ಷರೇ ಬನ್ನಿ ಅಂತ ಕರಿತೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.